ಮಾಡೋ ಅಣ್ಣ ಅವರೇ ನಮಸ್ಕಾರ. ನನಗೆ ನೀವು ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ನೀವು ನಮ್ಮ ಥರನೇ ಹಳ್ಳಿಯಿಂದ ಬಂದು ತುಂಬಾ ಕಷ್ಟದಿಂದ ಬೆಳೆದು ಸೊ ಈ ಮಟ್ಟಕ್ಕೆ ಬಂದು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀರಾ. ಬಟ್ ಬಿಗ್ ಬಾಸ್ನ ಬಂದ್ಮೇಲೆ ನಿಮ್ಮ ಸ್ಟೇಟ್ಮೆಂಟ್ಗಳು ಎಲ್ಲೋ ಒಂದ್ ಕಡೆ ಯಾಕೆ ಹಿಂಗ್ ಕೊಡ್ತಾ ಇದ್ದಾರೆ ಅಂತ ಶಾಕ್, ಕನ್ಫ್ಯೂಸ್ ಆಗಿದಂತೂ ನಿಜ. ಅದೇನೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಕೆಲವು ಸ್ಟೇಟ್ಮೆಂಟ್ಗಳ ವಿಚಾರಕ್ಕೆ ಬರೋದಾದ್ರೆ, ನೀವು ನಿಮ್ಗೂ ಮತ್ತೆ ಗಿಲ್ಲಿಯವ್ರಿಗೆ ಒಳಗಡೆ ಯಾವುದೇ ಮನಸ್ತಾಪ ಆಗಿಲ್ಲ, ಯಾವುದೇ ಗಲಾಟೆ ಆಗಿಲ್ಲ. ಯಾಕೆ ಗಿಲ್ಲಿ ಅವ್ರನ್ನ ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಾ ನೀವು ಅಂತ ನನ್ಗಂತೂ ಗೊತ್ತಾಗ್ತದೆ. ಓಕೆ, ಇನ್ನ ನಿಮ್ಗೆ ಇಬ್ರು ಗೆಲ್ಬೇಕು ಅಂತ ಇಷ್ಟ ಅಲ್ವಾ? ಒಂದು ರಘು ಅಣ್ಣ, ಒಂದು ರಕ್ಷಿತಾ ಅವರು. ರಘು ಅಂಡ್ ರಕ್ಷಿತಾ ಅವರು ಮನೆಯಲ್ಲಿ ಇದ್ದಾರೆ ಅನ್ನೋ ಒಂದು ದೊಡ್ಡ ಐಡೆಂಟಿಟಿನೇ ಗಿಲ್ಲಿ ಅಂತ ಜನ ಹೇಳ್ತಾ ಇದ್ರು, ನಾನಲ್ಲ. ಏನಕ್ಕಂದ್ರೆ ರಘು ಅಣ್ಣ ಅವರು ಗಿಲ್ಲಿ ಜೊತೆಗೆ ಇದ್ದಿದ್ದರಿಂದನೇ ಅವ್ರಿಬ್ರ ಬೌಂಡಿಂಗ್ ಇನ್ನೂ ಚೆನ್ನಾಗಿ, ಅಂದ್ರೆ ಅವ್ರೊಬ್ರೇ ಕಾರಣ ಅಂತ ಹೇಳ್ತಿಲ್ಲ. ಗಿಲ್ಲಿ ಅವರು ಇಬ್ಬರ ರ್ಯಾಪ್ ಬಿಲ್ಡ್ ಆಗಿ ಇಬ್ರು ಸೇರಿದ ಮೇಲೆ, ಸೊ ಗಿಲ್ಲಿ ಅವ್ರನ್ನ ಬಿಟ್ರೆ ರಘುವಣ್ಣ ಇಲ್ಲ, ರಘುವಣ್ಣ ಬಿಟ್ರೆ ಗಿಲ್ಲಿ ಇಲ್ಲ, ಆ ಲೆವೆಲ್ಗೆ ಒಂದು ಟೈಮಲ್ಲಿ ಹೋಯ್ತು. ರಕ್ಷಿತಾ ಅವ್ರ ವಿಚಾರಕ್ಕೆ ಬಂದ್ರೆ ಜನರಿಗೆ ಇಷ್ಟ ಆಗ್ತಿರೋದು ಗಿಲ್ಲಿ ಅಂಡ್ ರಕ್ಷಿತಾ ಅವರ ಕ್ಯೂಟ್ನೆಸ್ ಅಷ್ಟೇ. ಇನ್ನು ರಕ್ಷಿತಾ ಅವರು ಚೀರಾಡೋದು, ಅವರು ಕೂಗಾಡೋದು, ಅರ್ಚಾಡೋದು ಅದೆಲ್ಲ ಇಷ್ಟ ಆಗ್ತಿಲ್ಲ ಜನಗಳಿಗೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ, ನೀವು ಸಹ ನೋಡಿ ಮುಂದೆ. ಇನ್ನ ವ್ಯಕ್ತಿತ್ವದ ಆಟ ಅಂತ ಹೇಳಿದ್ರಲ್ಲ ನೀವು, ಸೊ ವ್ಯಕ್ತಿತ್ವದ ಆಟದಲ್ಲಿ ಸೊ ರಕ್ಷಿತಾ ಅವರ ನೀವು ಗೆಲ್ಬೇಕು ಅಂತಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಒಂದು ವಾರ ರಕ್ಷಿತಾ ಅವ್ರನ್ನ ಕೂಡಾಕಿರ್ತಾರೆ. ಆಗ ಅವರು ಯಾವ ತರಹದ ವ್ಯಕ್ತಿತ್ವನ ಹೊರಗಡೆ ಹಾಕಿದ್ರು ಅಂತ ನೀವು ಮುಂದೆ ನೋಡ್ಬೇಕು ಅಂತ ನನ್ನ ಹೆಚ್ಚು. ಇನ್ನ ಫ್ಯಾನ್ಸ್ಗಳ ವಿಚಾರಕ್ಕೆ ಬರೋದಾದ್ರೆ, ನೀವು ಹೇಳೋದು ನನ್ಗೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ನನ್ನನ್ನೇ ಹೊರಗಡೆ ಕಳಿಸ್ಬಿಟ್ರು ಅಂತ ಬಿಗ್ ಬಾಸ್ ಮೇಲೆ ಬ್ಲೈಮ್ ಮಾಡ್ತಾ ಇದ್ದೀರಾ ನೀವು ಆಕ್ಚುಲಿ ಆ ಲೆಕ್ಕಕ್ಕೆ ಹೋದ್ರೆ. ಆದ್ರೆ ಇಲ್ಲಿ ಪಾಯಿಂಟ್ ಏನಂದ್ರೆ, ಫ್ಯಾನ್ಸ್ಗಳೆಲ್ಲರೂ ಸಹ ಇಷ್ಟಪಟ್ಟು ವೋಟ್ ಹಾಕ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಹೋಗುವಾಗ ಇರುವಂತಹ ಫ್ಯಾನ್ಸ್ ಹೊರಗಡೆ ಬರುವಾಗ ಕಮ್ಮಿ ಆಗಿದ್ದೋ ಜಾಸ್ತಿ ಆಗಿರ್ತಾರೋ ಅದು ಅವರವರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಫ್ಯಾನ್ಸ್ಗಳು ನಿಮ್ಗೆ 100% ಎಲ್ಲರೂ ವೋಟ್ ಹಾಕಿದ್ದಾರೆ. ಉತ್ತರ ಕರ್ನಾಟಕದ ಫ್ಯಾನ್ಸ್ ಆಗಿರ್ಬೋದು, ಆಲ್ಸೋ ಕರ್ನಾಟಕದ ಫ್ಯಾನ್ಸ್ ಜನಗಳು. ಆದ್ರೆ ಗಿಲ್ಲಿಗೆ ಎಲ್ಲೋ ಒಂದ್ ಕಡೆ ಇನ್ನೂ ಜಾಸ್ತಿ ಕೊಟ್ಟಿರಬಹುದೇನೋ ಅಲ್ವಾ? ಸೊ ಗೊತ್ತಿಲ್ಲ. ಬಟ್ ಏನೇ ಆದ್ರೂ ಮನೆಯಿಂದ ಹೊರಗಡೆ ಬಂದ್ಮೇಲೆ ಮನೆಯಲ್ಲಿ ಮಾತಾಡ್ಬೇಕಾಗಿರುವಂತಹ ವಿಷಯಗಳನ್ನ ನೀವು ಹೊರಗಡೆ ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದೀರಂತ ನನ್ಗೂ ಅನಿಸ್ತಾ ಇದೆ, ಜನತೆಗೂ ಅನಿಸ್ತಾ ಇದೆ. ಬಿಕಾಸ್ ನಾನು ನೋಡ್ದಂಗೆ ಇತ್ತೀಚೆಗೆ ವಿಡಿಯೋಗಳು ಹಾಕ್ತಾ ಇದ್ದಾರೆ. ನಾನು ಸ್ವಲ್ಪ ಲೇಟ್ ಮಾಡಿದ್ದೇನೆ, ಯಾಕಂದ್ರೆ ಕಂಪ್ಲೀಟ್ ಎಲ್ಲಾ ಇಂಟರ್ವ್ಯೂಗಳನ್ನು ಅನಾಲಿಸಿಸ್ ಮಾಡಿ ನಿಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನೀವು ರಘು ಅಣ್ಣ ಅಂಡ್ ರಕ್ಷಿತಾ ಅವ್ರನ್ನ ಹೊಗಳುವ ಬರದಲ್ಲಿ ನಮ್ಮ ಗಿಲ್ಲಿ ಅವ್ರನ್ನ ಎಲ್ಲೋ ಒಂದ್ ಕಡೆ ಸೈಡ್ ಲೈನ್ ಮಾಡ್ತಾ ಇದೀರ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ, ಇದನ್ನ ಇಲ್ಲಿಗೆ ಬಿಡ್ತೇನೆ. ಬಟ್ 100% ಜನರು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರೋದಂತೂ ನಿಜ. ಏನಕ್ಕಂದ್ರೆ ಎಲ್ಲಾ ಕಡೆ ಗಿಲ್ಲಿ ಹವ ಜಾಸ್ತಿ ಇದೆ. ಸೊ ಗೊತ್ತಿಲ್ಲ ಕೊನೆಗೆ ಯಾರು ಗೆಲ್ತಾರಂತೂ ಇನ್ನು ಮರೀಚಿಕೆನೆ. ಏನಕ್ಕಂದ್ರೆ ನಮ್ಗೆ ಅನ್ಸಿರ್ಲಿಲ್ಲ ನೀವು ಹೊರಗಡೆ ಬರ್ತೀರಾ ಅಂತ. ಇನ್ನ ಗೆಲ್ಲೋದು ಯಾರು ಅಂತ ಹೆಂಗೆ ಗೆಸ್ ಮಾಡೋದು? ಬಟ್ ಜನಗಳ ಪ್ರಕಾರ ಗಿಲ್ಲಿ ಅಂತ ಅವ್ರೇನೋ ಒಂದು ದೊಡ್ಡ ಲೆವೆಲ್ಗೆ ಒಂದು ಕೂಗಾಟ ಇದೆ. ಬಟ್ ಕೊನೆವರೆಗೂ ಕಾದ್ ನೋಡ್ಬೇಕು. ಬಟ್ ಮಾಡೋ ಅಣ್ಣ ಅವ್ರೆ, ನಿಮ್ಮ ಸ್ಟೇಟ್ಮೆಂಟ್ ಇಂದ ಜನಗಳಿಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗಿದ್ದಂತೂ ನಿಜ. ನಿಮ್ಗೂ ಸಹ ಹೀಗೆ ಅನಿಸ್ತಾ ಇದೆಯಾ? ಜನರು ಕಮೆಂಟ್ ಮಾಡಿ. ನಮಸ್ಕಾರ.